ಎಲ್ಲರ ಮನೆಯಲ್ಲಿ ಉಪಯೋಗಿಸುವ ಪದಾರ್ಥ ಅದೇ ಬಟ್ ಒಬ್ಬೊಬ್ಬರ ಕೈ ರುಚಿ ಬೇರೆ ಬೇರೆ ಇರುತ್ತಲ್ಲ. ಅದು ರುಚಿ ವೈವಿಧ್ಯವೋ ಪದಾರ್ಥದಿಂದಲೇ ವೈವಿಧ್ಯತೆ ಅಲ್ಲ, ಪದಾರ್ಥ ಸೇಮ್ ಇದೆ. ಯಾಕಂದ್ರೆ ಊಟದಲ್ಲಿ ನಾವು ಫಿಸಿಕಲ್ ಗಿಂತ ಜಾಸ್ತಿ ಮೆಂಟಲ್ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಊಟದಲ್ಲಿ, ಮಾನಸಿಕವಾಗಿ. ಯಾರು ಅಡಿಗೆ ಮಾಡುವವನ ಮನಸ್ಸಿನಲ್ಲಿ ಯಾರೋ ಬಗ್ಗೆ ಸಿಟ್ಟಿದ್ದು, ಆ ಸಿಟ್ಟಿನಲ್ಲಿ ಬೈಕೊಂಡ್ ಅಡಿಗೆ ಮಾಡಿದ್ರೆ ಆ ಊಟನ ಸೇವಿಸ್ತಾನಲ್ಲ, ಅವನ ಮನಸ್ಸು ಅದೇ ರೀತಿ ಹದಗೆಡುತ್ತೆ. ಯಾರೇ ಒಬ್ಬ ಅಡಿಗೆ ಮಾಡ್ಬೇಕಂದ್ರೆ ತುಂಬಾ ಭಗವಂತನಲ್ಲಿ ಭಕ್ತಿಯಿಂದ ಅಡಿಗೆ ಮಾಡಿದ ಊಟ ಮಾಡಿದ್ರೆ, ಆ ಊಟನ ಸೇವಿಸಿದ ತಕ್ಷಣ ಅವನಿಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಆನಂದ ಉಂಟಾಗ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು ಊಟಕ್ಕೆ ಇರುವ ಶಕ್ತಿ. ಅನ್ನಂ ಭವಂತಿ ಭೂತಾನಿ ಅಂತ ಕೃಷ್ಣ ಹೇಳ್ತಾನೆ. ಏನಪ್ಪ ಅನ್ನಂ ಭವಂತಿ ಭೂತಾನಿ, ನಾವ್ ಏನ್ ತಿಂತೀವೋ ಅದೇ ನಾವ್ ಆಗ್ತೀವಿ ಅಂತ. ಆ ಪ್ರಿಪೇರ್ ಮಾಡುವ ಮನಸ್ಥಿತಿ ಎಷ್ಟು ಮುಖ್ಯ. ಆ ಆಧಾರದ ಮೇಲೆ ಪದಾರ್ಥಗಳು ನಮ್ಮ ಮನಸ್ಥಿತಿನ ನಿರ್ಧಾರ ಮಾಡ್ತವೆ. ಅದಕ್ಕೋಸ್ಕರ ಯೋಗದಲ್ಲಿ ಊಟಕ್ಕೆ ತುಂಬಾ ವಿಶೇಷವಾದಂತ ಪ್ರಾಧಾನ್ಯತೆ ಕೊಡ್ತಾರೆ. ನಾವು ತಿನ್ನುವ ಊಟ ಹೇಗಿರ್ಬೇಕು, ಆ ಪದಾರ್ಥದ ಕ್ರಮಗಳೇಗೆ ಎಲ್ಲ.